ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಈ ಕಷ್ಟವಾದರೂ ಕೂಡ ನಾವು ಬಿಡದೇ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಅನ್ನೋದಾದರೆ ಅದನ್ನು ಮುಂದುವರಿಸ್ತಾ ಮತ್ತಷ್ಟು ಆ ವ್ಯತ್ಯಾಸಗಳ, ಆ ವೈವಿಧ್ಯತೆಗಳ ವರ್ಣನೆ ಮುಂದಿನ ಒಂದು 2-3 ಮುಕ್ತಕಗಳಲ್ಲಿ ಡಿವಿಜಿಯವರು ಮಾಡ್ತಾರೆ. ಇದರದೇ ವಿವರವಾಗಿ ಹೇಳುವಂಥ ಭಾಗಗಳು. 27ನೇ ಮುಕ್ತಕವನ್ನು ನಾವು ನೋಡೋಣ. ಧರೆಯ ಬದುಕೇನ್ ಅದರ ಗುರಿಯೇನು ಫಲವೇನು, ಬರಿ ಬಳಸು ಬಡಿದಾಟ, ಬರಿ ಪರಿಭ್ರಮಣೆ, ತಿರುತಿರುಗಿ ಹೊಟ್ಟೆ, ಹೊರಕೊಳ್ಳುವ ಮೃಗ ಖಗಕ್ಕಿಂತ, ನರನು ಸಾಧಿಪುದೇನು ಮಂಕುತಿಮ್ಮ. ಸೊ ಈಗ ಜಗತ್ತಿನ ಸೃಷ್ಟಿಯ ಹಿಂದೆ ಇರುವಂಥ ಉದ್ದೇಶ ಏನು ಅನ್ನೋದೊಂದು ಪ್ರಶ್ನೆ ಬಂತು. ನಮ್ಮ ಜೀವನದ ಉದ್ದೇಶ, ಜೀವನ ಗತಿಯ ಉದ್ದೇಶ ಏನು ಅನ್ನೋದು ಒಂದು ಪ್ರಶ್ನೆ ಬಂತು. ಸೊ ಅದನ್ನೇ ವಿವರಿಸ್ತಾ, ಈ ಭೂಮಿ ಮೇಲೆ ನಾವು ಜೀವನ ನಡೆಸ್ತಾ ಇದ್ದೀವಲ್ವಾ, ಆ ಜೀವನ ನಾವು ನಡೆಸೋದರ ಗುರಿ ಏನು, ನಾವು ಈ ರೀತಿಯ ಜೀವನ ನಡೆಸೋದ್ರಿಂದ ನಮಗೆ ಸಿಕ್ಕುವಂಥ ಫಲ ಏನು, ಅದು ಕೇವಲ 1 ದಿನ ಅಥವಾ 1 ತಿಂಗಳು, 1 ವರ್ಷ ಅಷ್ಟು ಮಾತ್ರದಲ್ಲಿ ನಾವು ಅನುಭವಿಸುವಂಥ ಸುಖ, ಸಂತೋಷ, ಕಷ್ಟಗಳ, ಅಥವಾ ಅದಕ್ಕಿಂತ ಜಾಸ್ತಿನ ಈ ಜೀವನದಲ್ಲಿ ನಮಗೆ ಸಿಕ್ಕುವಂಥ ಸುಖವೇ ಮುಖ್ಯ ಅಂತ ಅಂದ್ಕೊಂಡ್ರೂ ಕೂಡ ಅದು ನಮಗೆ ಸುಲಭವಾಗಿ ಸಿಗ್ತಾ ಇದೆಯಾ ಅಂತಂದರೆ ಇಲ್ಲ. ಬರೀ ಬಳಸು ಬಡಿದಾಟ, ಬರೀ ಪರಿಭ್ರಮಣೆ. ನಮಗೇನೋ ಬೇಕು ಅಂತ ನಾವಿಲ್ಲಿ ಹೋದಾಗ ನಮ್ಗೆ ಅದು ಸಿಕ್ಕದೇ ಇದ್ದಾಗ ನಾವೇನು ಮಾಡ್ತೀವಿ, ಇನ್ನೊಂದು ಕಡೆಗೆ ಅದೇ ಸಿಕ್ಕತ್ತಾ ಅಂತ ನಾವು ಅರಸ್ತಾ ಹೋಗ್ತೀವಿ. ಅಲ್ಲೂ ಸಿಕ್ಕಲಿಲ್ಲ ಅಂದರೆ ಮತ್ತೊಂದು ಕಡೆ, ಈ ಕೆಲಸಕ್ಕೆ ನಾನು ಅಪ್ಲಿಕೇಶನ್ ಹಾಕಿದೆ, ನನಗೆ ಸಿಕ್ಕಲಿಲ್ಲ ಅಂದರೆ ಇನ್ನೊಂದು ಕಡೆ ಅಪ್ಲಿಕೇಶನ್ ಹಾಕು. ಸೊ ಹೀಗೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಮಗೆ ಬರುವಂಥ ಯಾವುದೇ ಒಂದು ಆಕಾಂಕ್ಷೆ, ಯಾವುದೇ ಒಂದು ದೊಡ್ಡ ಗುರಿ ಅಥವಾ ಯಾವುದೇ ಒಂದು ಸಣ್ಣ ಅವಶ್ಯಕತೆ ಯಾವುದಿದ್ರೂ ಕೂಡ ಅದರ ಪೂರೈಕೆಗೋಸ್ಕರ ನಾವು ಬೇರೆ ಬೇರೆ ರೀತಿಯ ಪ್ರಯತ್ನಗಳನ್ನು ಮತ್ತೆ ತಿರುಗಿ ಮಾಡ್ತಾನೇ ಇರ್ತೀವಿ. ಆಚೆ ಈಚೆ ನಾವು ನೋಡಿದಾಗ ಎಲ್ಲ ಜೀವಿಗಳಲ್ಲೂ ಕೂಡ ಒಂದು ರೀತಿಯ ಸಾಮಾನ್ಯತೆ ಕಾಣಿಸುತ್ತೆ. ಎಲ್ಲ ಜೀವಿಗಳಿಗೂ ಹಸಿವಾಗುತ್ತೆ, ಎಲ್ಲ ಜೀವಿಗಳಿಗೂ ಬಾಯಾರಿಕೆ ಆಗುತ್ತೆ. ಸೊ ಊಟ ಬೇಕು, ನೀರು ಬೇಕು. ಎಲ್ಲ ಜೀವಿಗಳಲ್ಲೂ ಸಂತಾನೋತ್ಪತ್ತಿಯ ಒಂದು ಪ್ರೇರಣೆ ಅದು ಆಂತರಿಕವಾಗಿಯೇ ಇದ್ದೇ ಇರುತ್ತೆ. ಸೊ ಹಾಗೆ ಎಲ್ಲ ಜೀವಿಗಳಲ್ಲೂ ಸಾಮಾನ್ಯವಾಗಿ ಅದು ಇರುವಾಗ ಮನುಷ್ಯ ಏನು ಸ್ಪೆಷಲ್ಲು ಅಂತ ಒಂದು ಮಾತು ಬರುತ್ತೆ. ಒಂದು ಬಹಳ ಸುಂದರವಾದಂಥ ಸುಭಾಷಿತ ಇದೆ. ಆಹಾರ ನಿದ್ರಾ ಭಯ ಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣಾಂ. ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ, ಪಶುಗಳಿಗೆ ಸಾಮಾನ್ಯವಾಗದ ಅಂದರೆ ಎರಡಕ್ಕೂ ಕಾಮನ್, ಮನುಷ್ಯರಿಗೂ ಇದೆ ಪ್ರಾಣಿಗಳಿಗೂ ಇದೆ ಅನ್ನೋಂಥದ್ದು 4 ಅಂಶಗಳಿದೆಯಂತೆ. ಒಂದು ಆಹಾರ, ಒಂದು ನಿದ್ರೆ, ಒಂದು ಭಯ, ಏನಾಗುತ್ತಪ್ಪ, ಯಾರೇನು ಮಾಡಿಬಿಡ್ತಾರಪ್ಪ, ನಾಳೆ ಹೇಗಪ್ಪ ಅಂತ ಅನ್ನೋದಕ್ಕಿಂತ ಜೀವ ಭಯ, ಎಲ್ಲ ರೀತಿಯ ಭಯ ಅದು ಎಲ್ರಿಗೂ ಇರುತ್ತೆ. ಮೈಥುನ ಅಂದರೆ ಸಂತಾನೋತ್ಪತ್ತಿ.
ಸೊ ಹೀಗೆ ಈ 4 ಪ್ರಾಣಿಗೂ ಇದೆ, ಮನುಷ್ಯನಿಗೂ ಇದೆ. ಸೊ ಮನುಷ್ಯನ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷ ಅಂತ ಆ ಸುಭಾಷಿತ ಹೇಳ್ತದೆ. ಸರಿಯಾದ ಮಾರ್ಗದಲ್ಲಿ ಪ್ರಕೃತಿಯನ್ನು ಅರ್ಥ ಮಾಡಿಕೊಂಡು ಪ್ರಕೃತಿಗೆ ಅನುಗುಣವಾಗಿ ನಡೆಯುವಂಥ ಶಕ್ತಿ ಅದು ಮನುಷ್ಯನಿಗೆ ಮಾತ್ರ ಇದೆ ಹಾಗೆ ಅಂತ ಆ ಸುಭಾಷಿತ ಹೇಳ್ತದೆ. ಅದೇ ಪ್ರಶ್ನೆಯನ್ನು ಇಲ್ಲಿ ಡಿ ವಿ ಜಿಯವರು ನಮ್ಮ ಮುಂದೆ ಬೇರೆ ರೀತಿಯಲ್ಲಿ ಇಡ್ತಾ ಇದ್ದಾರೆ. ಮೃಗ ಖಗಕ್ಕೆ ಈ ಎಲ್ಲ 4 ಕೂಡ ಇದೆ. ಆಹಾರ, ನಿದ್ರಾ, ಭಯ, ಮೈಥುನ ಅಲ್ವಾ? ಮನುಷ್ಯನಿಗೂ ಇದೆ. ಸೊ ಮನುಷ್ಯ ಅದರಿಂದ ದಾಟಿ ಮೇಲಕ್ಕೆ ಹೋಗ್ಬೇಕಲ್ವಾ, ಅಥವಾ ಅಲ್ಲೇ ಇರಬೇಕಾ? ಏನು ಸಾಧಿಸೋದಕ್ಕೆ ಸಾಧ್ಯ? ಮನುಷ್ಯ ಸಾಧಿಸಬೇಕು ಅನ್ನೋದಾದರೆ ತನ್ನದಾಗಿಸಿಕೊಳ್ಳಬೇಕಾದಂಥ ಜೀವನ ಮೌಲ್ಯಗಳು ಎಂಥವು ಅನ್ನೋದ್ರ ಬಗ್ಗೆ ಅವನು ಯೋಚನೆ ಮಾಡಬೇಕಲ್ವಾ ಅಂತ ಟಿ ವಿ ಜಿಯವರು ನಮ್ಮನ್ನು ಪ್ರಚೋದಿಸ್ತಾ ಇದ್ದಾರೆ. ಸೊ ಹಾಗೆ ಇದಕ್ಕೆ ಹಿಂದಿನ ಮುಕ್ತಕದಲ್ಲಿ ಸೃಷ್ಟಿಯಲ್ಲಿ ಇರೋಂತಹ ದ್ವಂದ್ವವನ್ನು ಕುರಿತು ಮಾತಾಡಿದರು. ಕೆಲವು ಕಡೆ ದಿವ್ಯ ಗುಣಗಳಿರುತ್ತೆ, ಕೆಲವು ಕಡೆ ಘೋರವಾದಂಥ ಗುಣಗಳಿರುತ್ತೆ ಅಂತ. ಸೊ ನಾವು ಈ ತಿರುಗಿ ಪರಿಭ್ರಮಣೆ ಮಾಡ್ತಾ ನಮಗೆ ಈ 2 ಎಕ್ಸ್ಟ್ರೀಮ್ಸ್ ನಮಗೆ ಅನುಭವ ಆಗಿರುತ್ತೆ. ತುಂಬ ಒಳ್ಳೆಯವ್ರನ್ನೂ ನೋಡಿರ್ತೀವಿ, ಮೋಸಗಾರರನ್ನು ನೋಡಿರ್ತೀವಿ, ತುಂಬ ಪ್ರೀತಿಯಿಂದ ಮಾತಾಡಿಸೋರನ್ನು ನೋಡಿರ್ತೀವಿ, ಮಾತಿಗೂ ಸಿಡ್ಕೊಂಥವ್ರನ್ನು, ಹೀಗೆ ಎಲ್ಲ ರೀತಿಯ ಇದನ್ನು ನಾವು ನೋಡಿರ್ತೀವಿ. ಅದು ಮುಂದುವರಿಸ್ತಾ ಡಿ ವಿ ಜಿಯವರು 28ನೇ ಮುಕ್ತಕದಲ್ಲಿ ಈ ದ್ವಂದ್ವವನ್ನು ಮತ್ತಷ್ಟು ವಿವರವಾಗಿ ತಿಳಿಸ್ತಾರೆ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.